ನನಗೆ ಯಾರಿಗೂ ಕೂಡ ಮಾರಾಟ ಆಗ್ಬೇಕಂತ ಅವಶ್ಯಕತೆ ಇಲ್ಲ. ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಶ್ರೀಶಂಕರ್ ನಂಗೆ ಪರಿಚಯ ಇಲ್ಲ. ಇವತ್ತು ನಾನು ಅವ್ರ ಪರ ನಿಂತಿದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಸಮಾಜದಲ್ಲಿ ಎಷ್ಟು ಜನ ಶ್ರೀಮಂತರಿರ್ತಾರೆ ಬಂಧುಗಳೇ, ತನ್ನ ದುಡಿದ ಒಂದು ಭಾಗವನ್ನ, ಅತಿ ಹೆಚ್ಚಿನ ಪ್ರಮಾಣವನ್ನ ಕೇವಲ ತನ್ನ ಮಗುವಿನ ಬಂಧುಗಳಿಗೆ ಮಾತ್ರ ಅಲ್ಲ, ಈ ಸಮಾಜದ ಎಲ್ಲ ಬಂಧುಗಳಿಗೆ ನೀಡುವಂತ ದೊಡ್ಡ ಕೊಡುಗೆ ಇದ್ದಾನಿದ್ರೆ ಅದು ಶ್ರೀಶಂಕರ್ ಅಂತ ಹೇಳಲಿಕ್ಕೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಆವಾಗ ನನಗೆ ಇವತ್ತು ತುಂಬಾ ಬೇಸರ ಇದೆ. ಆವಾಗ ಸ್ವಲ್ಪ ಶ್ರೀಶಂಕರ್ ನಾವು ವಿರೋಧವನ್ನು ಕೂಡ ಮಾಡಿದ್ದು, ವೈಯಕ್ತಿಕವಾಗಿ ನಾನು ತುಂಬಾ ವಿರೋಧ ಮಾಡಿದ್ದೆ. ಆ ಕಾರಣಗಳು ಹಲವಾರಿದೆ. ಆದ್ರೆ ಅಂದಿನ ವಿರೋಧಕ್ಕೆ ನಾನು ಇವತ್ತು ಅವರ ಹತ್ರ ಬಹಿರಂಗವಾಗಿ ಕ್ಷಮೆ ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸಣ್ಣ ಚಿಕ್ಕ ಪ್ರಾಯ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದಾಗಿ ಅಂದಿನ ವಿಚಾರಗಳಲ್ಲಿ ನಾವು ಸ್ವಲ್ಪ ವಿರೋಧವನ್ನು ಮಾಡಿತ್ತು. ಇವತ್ತು ನೀವೆಲ್ಲ ಸಲ ಹೋಗಿ ನೋಡಿ ಹೋರಿಯಬ್ಬೆಯ ಡ್ಯಾಮ್ ನಲ್ಲಿ ಒಂದು ಕಡೆಯಲ್ಲಿ ಚಾನಲ್ ನೀರು ಹೋಗ್ತದೆ, ಒಂದು ಕಡೆ ಹೊಳೆ ನೀರು ಬರ್ತದೆ. ಹೊಳೆ ನೀರು ಬರುವಾಗ ಅವ್ರದ್ದೊಂದು ಪವರ್ ಪ್ಲಾಂಟ್ ಇದೆ. ಅದು ಶ್ರೀಶಂಕರ್ ಪವರ್ ಪ್ಲಾಂಟ್ ಅಲ್ಲ, ಅದು ಸರ್ಕಾರದ ವಿದ್ಯುತ್ ಉತ್ಪಾದನಾ ಪವರ್ ಪ್ಲಾಂಟ್. ಶ್ರೀಶಂಕರ್ಗೆ ಇಂತಿಷ್ಟು ವರ್ಷಗಳ ಕಾಲ ಒಂದು ಲೀಸ್ ಇದೆ. ಶ್ರೀಶಂಕರ್ ಅಲ್ಲಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಎಲ್ಲ ದೂರದ ದೇಶಕ್ಕೆ ಕಳಿಸ್ತಾ ಇಲ್ಲ ಬಂಧುಗಳೇ. ಅವರು ಉತ್ಪಾದನೆ ಮಾಡಿದಂತ ವಿದ್ಯುತ್ ನಾವೇ ಬಳಸ್ತಾ ಇದ್ದೇವೆ. ಅವರೆಲ್ಲ ಕಡಿಮೆ ದುಡ್ಡಿಗೆ ವಿದ್ಯುತ್ ಉತ್ಪಾದನೆ ಮಾಡಿ ಅದಕ್ಕೆ ಸರ್ಕಾರ ಕೊಟ್ಟು ಸರ್ಕಾರ ಹೆಚ್ಚಿನ ಬೆಲೆಗೆ ನಮ್ಮ ವಿದ್ಯುತ್ ಅನ್ನ ಮಾಡ್ತಾ ಇದೆ. ಇವತ್ತು ಲಾಭ ಆಗ್ತಾ ಇರುವುದು ಯಾರಿಗೆ? ಲಾಭ ಆಗ್ತಾ ಇರುವುದು ಶ್ರೀಶಂಕರ್ಗಿಂತ ಜಾಸ್ತಿ ಲಾಭ ಆಗ್ತಾ ಇರುವುದು ಕರ್ನಾಟಕ ಸರ್ಕಾರಕ್ಕೆ, ಇಂಧನ ಇಲಾಖೆಗೆ. ಯಾಕೆ ಪಾಪ ಯಾರೋ ಒಬ್ರು ಏನೋ ಮಾಡ್ತಾರೆ ಅಂತೇಳಿ ಪದೇ ಪದೇ ಅವ್ರದ್ದು ವಿರೋಧ ಮಾಡುವಂಥದ್ದು, ಟೀಕೆ ಮಾಡುವಂಥದ್ದು. ಇವತ್ತು ಮೊನ್ನೆ ಎಲ್ಲೋ ನಾನು ಕೇಳಿದೆ, ಸಮುದಾಯವನ್ನು ಇಟ್ಕೊಂಡು ಏನೋ 100% ಸುಳ್ಳು. ಇವತ್ತು ಮಗುವಿನ ಸಮುದಾಯದಂತ ಒಂದು ಉತ್ತಮ ಸಮುದಾಯ, ಒಂದು ನಂಬಿಕಸ್ಥ ಸಮುದಾಯ ನನ್ನ ಪ್ರಕಾರ ಕರಾವಳಿ ಜಿಲ್ಲೆಯಲ್ಲೇ ಇಲ್ಲ. ಆದ್ರೆ ಶ್ರೀಶಂಕರ್ ಕೇವಲ ಮಗುವಿನ ಸಮುದಾಯಕ್ಕೆ ಉಪಕಾರ ಮಾಡ್ತಾ ಇಲ್ಲ. ಅದು ಬಂಟರಿರ್ಲಿ, ಬಿಲ್ಲವರಿರ್ಲಿ, ದೇವಾಡಿಗಿರ್ಲಿ, ಶೆಟ್ಟಿಗಾರರಿರ್ಲಿ, ಆಚಾರ್ಯರಿರ್ಲಿ, ಮುಸಲ್ಮಾನರಿರ್ಲಿ, ಕ್ರೈಸ್ತರಿರ್ಲಿ, ಜಾತಿ ಧರ್ಮ ಮತ ಭೇದ ಮರೆತು ಆರೋಗ್ಯ, ಶಿಕ್ಷಣ, ವಸತಿ ಪ್ರತಿಯೊಂದಕ್ಕೂ ತನ್ನ ದುಡಿಮೆಯ ಒಂದು ಭಾಗವನ್ನು ದಾನ ಮಾಡ್ತಾ ಇರುವಂತ ಒಬ್ಬ ದೊಡ್ಡ ಧರ್ಮರಾಯ ಇದ್ರೆ ಅದು ಶ್ರೀಶಂಕರ್. ಮನೇನೋ ಶಾಸಕರು ಭಾಷಣದಲ್ಲಿ ತುಂಬಾ ಹೇಳ್ತಾ ಇದ್ರು. ನಾನು ಯಾರೋ ಒಬ್ರು ಹೇಳಿದ್ರು, ಬೈಂದೂರು ಕ್ಷೇತ್ರದ 15 ಶಾಲೆಗಳನ್ನ ದತ್ತು ತೆಗೆದುಕೊಂಡಂತ ಒಬ್ಬ ಮಹಾನುಭಾವ ಇದ್ರೆ ಅದು ಕೂಡ ಶ್ರೀಶಂಕರ್ ಅಂತೇಳಿ ಹೇಳಿ. ಇಂಥವ್ರ ಬಗ್ಗೆ ನಾವು ಟೀಕೆ ಮಾಡ್ತೇವೆ, ಇಂಥವ್ರ ಬಗ್ಗೆ ನಾವು ವಿರೋಧ ಮಾಡ್ತೇವೆ. ಖಂಡಿತವಾಗಿ ನನಗನ್ಸ್ತಾ ಇದೆ ಇದೇನೋ ಆ ಹೋರಿಯಬ್ಬೆಯಲ್ಲಿರುವಂತ ಡ್ಯಾಮ್ ನಿಂದ ಶ್ರೀಶಂಕರ್ ಆಗ್ಬೇಕಂತ ಏನೂ ಇಲ್ಲ. ಅವ್ರಿಗೆ ಭಗವಂತ ತುಂಬಾ ಕೊಟ್ಟಿದ್ದಾನೆ. ಆದ್ರೆ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಪದೇ ಟೀಕೆ ಮಾಡ್ತಾ ಇದ್ದಾಗ ನಮಗೂ ಕೂಡ ನೋವಾಗ್ತದೆ. ಅವ್ರಿಗೆ ಎಷ್ಟು ನೋವಾಗ್ಲಿಕ್ಕಿಲ್ಲ. ಖಂಡಿತವಾಗಿ ಈ ಒಂದು ವೇದಿಕೆ ಕೂಡ ಅವರ ಮೇಲಿರುವಂತಹ ಆಪಾದನೆಗಳಿಂದ ಅವರಿಗೆ ಮುಕ್ತ ಆಗ್ಲಿಕ್ಕೆ ಒಂದು ವೇದಿಕೆ ಮುಖಾಂತರ ಸೃಷ್ಟಿ ಮಾಡಿದ್ದಾಳೆ ಎನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಇವತ್ತು ಅವ್ರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಈ ವೇದಿಕೆ ಮೂಲಕ ನಾವು ಉತ್ತರ ಕೊಡ್ತಾ ಇದ್ದೇವೆ. ಅವ್ರ ಕಡೆ ಉತ್ತರ ಕೊಟ್ಟರೆ ಸರಿಯಲ್ಲ. ಯಾಕಂದ್ರೆ ನಾವು ಕೊಡ್ಬೇಕು, ನಾವು ಕೂಡ ಫಲಾನುಭವಿಗಳು. ಈಗಾಗಲೇ ಸಂತೋಷ್ ಹೇಳಿದಾಗೆ ಮಣಿಪಾಲ್ ಆಸ್ಪತ್ರೆಗೆ ಹೋಗುವಾಗ ನೀನು ಯಾವ ಜಾತಿ ಯಾವ ಧರ್ಮ ಕೇಳುವುದಿಲ್ಲ. ಶ್ರೀಶಂಕರ್ ಆರೋಗ್ಯ ಕಾರ್ಡ್ ಇದ್ರೆ ಎಲ್ಲರಿಗೂ ಕೂಡ ಒಂದು ರಿಯಾಯಿತಿ ದರದಲ್ಲಿ ಉಚಿತವಾಗಿ ಇವತ್ತು ಏನು ಆರೋಗ್ಯ ಸೇವೆ ಸಿಗ್ತದೆ. ನನ್ನ ಪ್ರಕಾರ ಕರಾವಳಿ ಜಿಲ್ಲೆಯಲ್ಲೇ ರಕ್ತದಾನದ ಮಹಾಕ್ರಾಂತಿಯನ್ನು ಮಾಡಿದಂತ ಮತ್ತೊಬ್ಬ ವ್ಯಕ್ತಿ ಇದೆ, ಅದು ಕೂಡ ಶ್ರೀಶಂಕರ್ ಅಂತಾನೆ ಹೇಳ್ತೇನೆ. ಇವತ್ತು ಬೇರೆ ಬೇರೆ ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ. ಅದಕ್ಕೆ ಉತ್ತೇಜನವನ್ನು ಕೊಟ್ಟು ಪ್ರಥಮ ಬಾರಿಗೆ ಮಗುವಿನ ಯುವ ಸಂಘಟನೆ ಮೂಲಕ ರಕ್ತದಾನಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಶ್ರೀಶಂಕರ್ ಅವರು. ಅಶೋಕ್ ಪೂಜಾರ್ ಹೇಳಿದ್ರು. ಯಾಕಂದ್ರೆ ಅವರೊಬ್ಬ ಅತ್ಯುತ್ತಮ ಅವರ ಸ್ನೇಹಿತರು ಕೂಡ ಹೌದು. ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶವೇ ಇಡೀ ಪ್ರಪಂಚವೇ ಬೆಚ್ಚಿ ನಿಂತಾಗ ತನ್ನೆಲ್ಲ ನೋವುಗಳನ್ನು ಮರೆತು ಸಮಾಜದಲ್ಲಿ ಕಷ್ಟಕ್ಕೆ ಸಿಕ್ಕಿದಂತವರಿಗೆ ಅಶೋಕ್ ಪೂಜಾರ್ ಅಂತವರ ಮೂಲಕ ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ಸಹಾಯದ ಮೂಲಕ ವಸ್ತುಗಳಿರ್ಬೋದು, ಹಣವನ್ನು ಸಹಾಯ ಮಾಡಿದಂತ ಒಬ್ಬ ಮಾನವತಾವಾದಿ ಇದ್ರೆ ಅದು ಕೂಡ ಶ್ರೀಶಂಕರ್ ಅಂತ ಹೇಳಿ ಇಷ್ಟಪಡ್ತೇನೆ ಬಂಧುಗಳೇ. ಇಷ್ಟೆಲ್ಲ ದಾನ ಧರ್ಮ ಮಾಡೋರ ಬಗ್ಗೆ ನಾವು ತುಂಬಾ ಟೀಕೆಗಳನ್ನು ಮಾಡುವುದು ಸಮಾಜದ ಹಿತದೃಷ್ಟಿ ಇದು ಒಳ್ಳೆಯದಲ್ಲ. ಯಾಕಂದ್ರೆ ಕೊಡುವ ಮನಸ್ಸು ಎಲ್ಲರಿಗೂ ಇರುವುದಿಲ್ಲ. ಈ ಕೊಡುವಂತ ಮನಸ್ಸಿದ್ದವರಿಗೆ ನಾವು ಟೀಕೆಗಳನ್ನ ಮಾಡ್ತಾ ಹೋದಾಗ ಅವ್ರಿಗೆ ಎಲ್ಲ ಅನಿಸ್ತದೆ, ಯಾಕೆ ಸುಮ್ಮನೆ ಉಸಾಬರಿ ಎಲ್ಲ ಬೇಕು, ನಮ್ಮ ಹೆಂಡತಿ ನಮ್ಮ ಮಕ್ಕಳು ನೋಡ್ಕೊಂಡಿದ್ರೆ ಸಾಕಾಗುದಿಲ್ಲ. ಅವಾಗ ಪೆಟ್ಟು ಬೀಳುವುದು ಅವರಿಗೆಲ್ಲ, ಸಮಾಜಕ್ಕೆ ಪೆಟ್ಟು ಬೀಳ್ತದೆ. ಅಂತ ವ್ಯವಸ್ಥೆಗಳು ಮುಂದೆ ಆಗಬಾರ್ದು ಎನ್ನುವಂತ ಮಾತನ್ನು ಹೇಳ್ತಾ